ಬೃಹತ್ ಆಲದ ಮರವೊಂದು ರಸ್ತೆಗೆ ಉರುಳಿದ ಪರಿಣಾಮ ಗರ್ಭಿಣಿಯೊಬ್ಬರು ಸಾವನ್ನಪ್ಪಿದ್ದು, 4 ಗಂಭೀರ ಗಾಯಗಳಾದ ಘಟನೆ ಯಲ್ಲಾಪುರ ತಾಲೂಕಿನ ಕಿರವತ್ತಿ ಸಮೀಪದ ಡೋಮುಗೇರಿ ಅಂಗನವಾಡಿ ಬಳಿ ನಡೆದಿದೆ. 28 ವರ್ಷದ ಸಾವಿತ್ರಿ ಕರಾತ ಸಾವು ಕಂಡ ಮಹಿಳೆ. ಇನ್ನು ಈ ದುರ್ಘಟನೆಯಲ್ಲಿ 17 ವರ್ಷದ ಸ್ವಾತಿ ಬಾಬು ಖರಾತ, 5 ವರ್ಷದ ಘಾಟು ಲಕ್ಕು ಕೊಕರೆ, 2 ವರ್ಷದ ಶ್ರಾವಣಿ ಬಾಬು ಖರಾತ, 4 ವರ್ಷದ ಶಾಂಭವಿ ಬಾಬು ಖರಾತ, ಒಟ್ಟು 4 ಗಂಭೀರ ಗಾಯಗೊಂಡಿದ್ದಾರೆ. ಇನ್ನು ಸಾನ್ವಿ ಬಾಬು ಕೊಕರೆ, ವಿನಯ್ ಲಕ್ಕು ಕೊಕರೆ, ಅನುಶ್ರೀ ಮಾಂಬು ಕೊಕರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಾವಿತ್ರಿ 5 ತಿಂಗಳ ಗರ್ಭಿಣಿಯಾಗಿದ್ದು, ಎಂದಿನಂತೆ ತನ್ನ ಮಗುವನ್ನು ಅಂಗನವಾಡಿಯಿಂದ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದರು. ಈ ವೇಳೆ ದಾರಿಯಲ್ಲಿದ್ದ ಬೃಹತ್ ಆಲದ ಮರ ಧರೆಗುರುಳಿದೆ. ಪರಿಣಾಮ ಮಕ್ಕಳ ಜೊತೆ ಗರ್ಭಿಣಿ ಮಹಿಳೆಯು ಮರದ ಅಡಿ ಸಿಲುಕಿದ್ದಾರೆ. ಸ್ಥಳೀಯರು ತಕ್ಷಣ ರಕ್ಷಣೆಗೆ ಮುಂದಾದರೂ ಅದು ಸಾಧ್ಯವಾಗದೆ ಗರ್ಭಿಣಿ ಮಹಿಳೆ ಅಲ್ಲೇ ಕೊನೆ ಉಸಿರೆಳೆದಿದ್ದಾರೆ. ಇನ್ನು ಯಲ್ಲಾಪುರ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಚಾಲಕರು ಸಮಯ ಪ್ರಜ್ಞೆ ಮೆರೆದು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ವೈದ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ತುರ್ತು ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿದ್ದು, ಸದ್ಯ ಗಂಭೀರ ಗಾಯಗೊಂಡವರನ್ನು ಹೆಚ್ಚಿನ ಚಿಕಿತ್ಸೆಗೆ ಕಿಮ್ಸ್ಗೆ ದಾಖಲಿಸಲಾಗಿದೆ. ಪಿಐ ರಮೇಶ್ ಹಾನಾಪುರ ಸ್ಥಳದಲ್ಲಿಯೇ ಬೀಡು ಬಿಟ್ಟು ರಕ್ಷಣಾ ಚಟುವಟಿಕೆ ನಡೆಸುತ್ತಿದ್ದಾರೆ. ಅವಘಡದ ವಿಷಯ ತಿಳಿದು ಹಲವರು ಸ್ಥಳಕ್ಕೆ ಧಾವಿಸಿದ್ದು, ಆತಂಕದ ವಾತಾವರಣ ನಿರ್ಮಾಣವಾಗಿದೆ.